ನಮಸ್ತೆ ಮೇಡಮ್. ಅಂದ್ರೆ ನಮ್ಮ ಮಾವ ಅನ್ಮಯ ಅಂತ ಹೇಳಿ ಮೇಡಮ್ 1.5 ವರ್ಷ ಆಯ್ತು ಮೇಡಮ್. ಅವ್ರು ರಿಸರ್ಚ್ ಮಾಡಕ್ ಆಗ್ತಿರಲಿಲ್ಲ, ಮೂತ್ರಕೋಶ ಸಮಸ್ಯೆ, ತೀರಾ ಊಟ ತಿಂಡಿ ಎಲ್ಲ ಬಿಟ್ಬಿಟ್ಟಿದ್ರು. ಅವಾಗ ಆಸ್ಪತ್ರೆ ಹುಡಿಕೊಂಡ್ ಬಂದಾಗ ಲಾಸ್ಟ್ ಇಲ್ಲಿ ಬಂದ್ರು ಕಾರ್ಪೆಂಟರ್ ಮೇಡಮ್. ನನ್ಗೆ ಯಾಕೆ ಬದುಕಿರ್ಬೇಕು ಅನ್ನೋ ಮಟ್ಟಕ್ಕೆ ಹೋಗ್ಬಿಟ್ಟಿದ್ರು ಅವ್ರು. ಅಲ್ಲಿ ಅಷ್ಟು ಪೇನು ಅದೇನ್ ಆಗ್ತಿತ್ತು, ಅವ್ರು ಯಾರ ಕೈಲಿ ಹೇಳ್ಕೊಂತಿರಲಿಲ್ಲ. ಇಲ್ಲಿಗೆ ಬಂದು ಹೋದ್ಮೇಲೆ 1 ವರ್ಷ ಆಯ್ತು ಮೇಡಮ್, ಚೆನ್ನಾಗಿದ್ದಾರೆ. ಇಲ್ಲಿಗೆ ಯಾರು ರೆಫರ್ ಮಾಡಿದ್ರು, ಇಲ್ಲಿಗೆ ಬಂದ್ವಿ. ಇಲ್ಲ ಮೇಡಮ್, ಅದೇನು ಮಾಡಿಸಲ್ಲ. ನಾವ್ ಏಕಾಏಕಿ ಫಸ್ಟ್ ಬಂದ್ ಖಂಡಿತ ಇಲ್ಲಿ ನಾನು ಯಾಕೆ ಬದುಕಿರ್ಬೇಕು, ನಾನು ಸತ್ತರ ಒಂದ್ವಲ್ಲ ಅಂತ ಅನ್ಕೊಳೋರು. ಇಲ್ಲಿ ಬಂದ್ಮೇಲೆ ಫಸ್ಟ್ ಕ್ಲಾಸ್ ಈಗ ಒಂದ್ ಮುದ್ದೆ ಉಂಡು ಒಂದ್ ಅಂಗಳ ಅನ್ನ ಉಣ್ತಾರೆ, ಫಸ್ಟ್ ಕ್ಲಾಸ್ ಆಗವ್ರೆ. ಇಲ್ಲ ಮೇಡಮ್, ಯಾರು ಇರಲ್ಲ. ಮೇಡಮ್ ಅವ್ರಿಗೆ ಗೊತ್ತು. ಮೇಡಮ್ ಅವ್ರು ಫಸ್ಟ್ ಕ್ಲಾಸ್ ಮೇಡಮ್. ಅವ್ರು ಡಬಲ್ ಗುಂಡಿಗೆ ಅವ್ರಿಗೆ ಇವತ್ತು 70 ವರ್ಷ ಗುದ್ಲಿಡ್ಕೊಂಡು ಕೆಲಸ ಮಾಡ್ತಾರೆ ಮೇಡಮ್. ಇವತ್ತು ಈ ಕ್ಯಾನ್ಸರ್ ಆಯ್ತು ಅಂತ ಅವ್ರಿಗೆ ಇಲ್ವೇ ಇಲ್ಲ. ಈ ಮಾತ್ರ ನುಂಗ್ದಲ್ಲಿದ್ರೆ ಗಸೆ ಆಗುತ್ತೆ. ಇವತ್ತು ಗುದ್ಲಿ ಹಿಡ್ಕೊಂಡು ತೋಟದಲ್ಲಿ ಕೆಲಸ ಮಾಡ್ತಾರೆ, ಟೈಮ್ ಸರಿ ಊಟ ಮಾಡ್ತಾರೆ, ಆಗೋಷ್ಟು ಕೆಲಸ ಮಾಡ್ತಾರೆ, ಚೆನ್ನಾಗಿದ್ದಾರೆ ಮೇಡಮ್. ಪ್ರಾಣ ಉಳ್ಕೊಳತ್ತೆ, ಹೆಲ್ತಿ ಆಗಿರ್ತಾರೆ. ಕ್ಯಾನ್ಸರ್ ಬಂದ್ರು ಇಲ್ಲಿ ಬದುಕಬಹುದು, ಇಲ್ಲಿ ಗೊತ್ತಾಗುತ್ತೆ ಮೇಡಮ್. ಮೇಡಮ್ ಸಕ್ಕತ್ತಾಗವ್ರೆ. ನಾನು ಹೇಳಿದ್ರು ಮೇಡಮ್, ಒಂದ್ ಮುದ್ದೆ ಉಣ್ತಾರೆ, ಒಂದ್ ಅಂಗಳ ಅನ್ನ ಉಣ್ತಾರೆ, ಫಸ್ಟ್ ಕ್ಲಾಸ್ ಆಗವ್ರೆ. 6 ತಿಂಗಳಾಯ್ತು ಮೇಡಮ್ ಇಲ್ಲಿ ಟೆಸ್ಟಿಗೆ ಬಂದಿಲ್ಲ. ಈಗ ಅದೇ ಟ್ಯಾಬ್ಲೆಟ್ ಖಾಲಿ ಆಯ್ತು ಮೇಡಮ್. ನನ್ಗೆ ಇನ್ನೂ ಮಾಹಿತಿ ಬೇಕು ಅಂತ ನಮ್ಮ ಅತ್ತಿಗೆಯರು ಬರ್ತಾರೆ, ಮಾತಾಡ್ತಾರೆ. ಮೇಡಮ್, ನಮ್ಮ ಮನೆಗೆ ಒಂದು ತಲೆ ಬೇಕಲ್ವ ಮೇಡಮ್. ಇಡೀ ತಲೆ ಮನೆ ಮುಂದೆ ಕುತ್ಕೊಬೇಕು. ಎಷ್ಟರಾಗ್ಲಿ ನಮ್ಮ ಅತ್ತಿಗೆಯರು ಇದಾರೆ, ಅವ್ರು ಕಾಪಾಡ್ತಾ ಇದಾರೆ.